ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು 2025 ಇಟ್ಟಿಕ. ಸೊ ವೈಟ್ ಬೋರ್ಡ್ ಇರಲಿ, ಯೆಲ್ಲೋ ಬೋರ್ಡ್ ಇರಲಿ, ಬೋರ್ಡ್ಗೆ, ಕೆಲಸಗೆ, ಲುಕ್ಗೆ ನಾವು ಖರ್ಚು ಮಾಡೋಕ್ಕೆ ಅದು ಬೇರೆ ಥರ ಒಂದು ಫಂಡ್ ಇರ್ತದೆ. ಸೊ ವೈಟ್ ಬೋರ್ಡ್ ಅವರು ಖರ್ಚು ಮಾಡಬೇಕು, ಯೆಲ್ಲೋ ಬೋರ್ಡ್ ಅವರು ಖರ್ಚು ಮಾಡಬೇಕು ಅಂತ ಆ ಥರ ಏನೂ ಇಲ್ಲ. ಸೊ ಗಾಡಿ ತೊಗೊಂಡಿದ್ರು ಅವ್ರಿಗೆ ಎಷ್ಟು ಫಿಟ್ಟಿಂಗ್ ಬೇಕು, ಎಷ್ಟು ಅವ್ರಿಗೆ ಗಾಡಿಗೆ ಲುಕ್ ಬೇಕು, ಏನೇನು ಗಾಡಿನಲ್ಲಿ ನೀವು ಫಿಟ್ ಮಾಡಿದ್ದೀರಾ, ಏನೇನು ಗಾಡಿನಲ್ಲಿ ಬಂದಿದೆ ಕಂಪ್ನಿಯಿಂದ, ಸೊ ಅದು ಬಿಟ್ಟು ನಿಮಗೆ ಆಲ್ಮೋಸ್ಟ್ ಈ ಗಾಡಿನಲ್ಲಿ ನಾವು ಒಂದು ಬೇರೆ ಥರನೇ ಲುಕ್ ಮಾಡಿದ್ದೀನಿ. ನನ್ನ ಪ್ರಕಾರ ನೀವು ವಿಡಿಯೋ ನೋಡಿರ್ತೀರಾ, ಔಟ್ಸೈಡ್ ನೋಡಿರ್ತೀರಾ, ಎಲ್ಲಂದರೆ ಬಾಂಬೆ ಇಲ್ಲಿ, ದಿಲ್ಲಿ ಇಲ್ಲಿ ಅಲ್ಲಿ ನೋಡಿರ್ತೀರಾ. ಸೊ ಬ್ಯಾಂಗ್ಳೂರಿನಲ್ಲಿ ಇದು ನಮ್ಮ ಚಾನಲ್ನಲ್ಲಿ ಇಷ್ಟೊಂದು ಫಿಟ್ಟಿಂಗ್ ಪೂರ್ತಿ ಬೇರೆ ಬೇರೆ ಗಾಡಿ ಮಾಡಿದ್ದೀನಿ. ಸೊ ಇಟ್ಟಿಗ ಬಂದ್ಬಿಟ್ಟು ಇಷ್ಟೊಂದು ಫಿಟ್ಟಿಂಗು ನಮ್ಮ ಚಾನಲ್ನಲ್ಲಿ ನಿಮಗೆ ಫಸ್ಟು ನಿಮಗೆ ಕಾಣಿಸುತ್ತೆ. ಗಾಡಿ ಬೇರೆ ಇನೋವಾ ಇರಲಿ, ಕ್ರಿಸ್ಟಾ ಇರಲಿ, ಪ್ರೋನ್ಸ್, ಬೆಲ್ಲಿನೋ ಗಾಡಿ ಬೇಜಾನ್ ಮಾಡಿದ್ದೀನಿ. ಸೊ ಈ ಗಾಡಿ ಒಂದು 2025 ಇಟ್ಟಿಕ. ಇದಕ್ಕಿಂತ ಮುಂಚೆ ನಮ್ಮದು ಬೇಜಾನ್ ಇಟ್ಟಿಕ ಗಾಡಿದು ವಿಡಿಯೋ ಇದೆ. ಸೊ ಈ ಇಟ್ಟಿಕಾನಲ್ಲಿ ಸ್ವಲ್ಪ ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಇಟ್ಟಿಕಾನಲ್ಲಿ ನಿಮಗೆ ಏನೇನು ಫಿಟ್ ಮಾಡಿದ್ದೀನಿ ಅದೆಲ್ಲ ವಿಡಿಯೋನಲ್ಲಿ ಸಿಗುತ್ತೆ. ಪೂರ್ತಿ ಕೆಲಸ ಆಗಿದೆ ಇದರಲ್ಲಿ. ಆಲ್ಮೋಸ್ಟ್ ನಿಮಗೆ ಗಾಡಿ ಒಂಥರಾನು ಆಚೆ ಇರಲಿ, ಒಳಗಡೆ ಇರಲಿ, ಎಲ್ಲ ಒಂಥರಾನೇ ಬೇರೆ ಥರನೇ ಇದಕ್ಕೆ ಸೆಟಪ್ ಇದೆ. ಫಸ್ಟ್ ಆಫ್ ಆಲು ಫ್ರಂಟಿಂದ ಲುಕ್ ನೋಡ್ಬೋದು ನೀವು, ಸ್ವಲ್ಪ ಬೇರೆ ಥರನೇ ಕಾಣಿಸೋದು. ನಿಮ್ಗೆ ಏನಂದರೆ ಈ ಗ್ರಿಲ್ ಪೊಸಿಷನ್ ಇದೆ ಅಲ್ಲ ನಿಮಗೆ ಕೆಳಗಡೆದು, ಆ ಗ್ರಿಲ್ ಪೊಸಿಷನ್ನೇ ನಾವು ಪ್ಯಾನೋ ಫಿನಿಶ್ನಲ್ಲಿ ಹೈಡ್ರೋ ಡಿಪ್ಪಿಂಗ್ ಮಾಡಿದ್ದೀನಿ. ಇದು ಒಂದು ಕೆಲಸ ಆಗಿದೆ. ಅದೇ ಥರ ನೀವು ಮೇಲೆ ನೋಡ್ರೆ ಗ್ರಿಲ್ ತೆಗಿಬಿಟ್ಟು ನಾವು ಕೆಳಗಡೆ ನಿಮಗೆ ಕಾಣಿಸ್ತದೆ ನೋಡಿ ಗ್ರಿಲ್, ಆ ತೆಗಿಬಿಟ್ಟು ನಾವು ಗ್ರಿಲ್ನೇ ಒಂದು ಫ್ಯಾನ್ಸಿದು ಒಂದು ಚೇಂಜ್ ಮಾಡಿದ್ದೀನಿ. ಸೊ ಇದು ಹೈಡ್ರೋ ಡಿಪ್ಪಿಂಗ್ ಮಾಡಿದ್ರು ನಾವು ಕಲರ್ ಬ್ಲ್ಯಾಕ್ ಕಲರ್, ಗಾಡಿ ವೈಟ್ ಕಲರ್ಗೆ ಸೂಪರಾಗಿ ಕಾಣಿಸ್ತದೆ. ಇದೇ ಥರ ಇನ್ನು ಫಿಟ್ಟಿಂಗು ಬ್ಲ್ಯಾಕ್ ಕಲರು ಮ್ಯಾಚಿಂಗ್ ಮಾಡಿದ್ದೀನಿ, ಅದು ನಿಮಗೆ ತೋರಿಸ್ತೀನಿ ನೋಡಿ. ಇದಕ್ಕೆ ಫಾಗ್ಲೆಟು ಬರಲ್ಲ. ಸೊ ನಾವು ಇದು ಫಾಗ್ಲೆಟು 3 ಕಲರ್ದು ಫಾಗ್ಲೆಟು ಇದಕ್ಕೆ ಫಿಟ್ ಮಾಡಿದ್ದೀನಿ. ಸೊ ಫಾಗ್ಲೆಟ್ ಫಿಟ್ಟಿಂಗು ಇದು ನೀವು ನೋಡ್ಬೋದು. ಇದು ಈ ಗ್ರಿಲ್ಲ ಪೂರ್ತಿ ನಾವು ಕೆಳಗಡೆಯಿಂದ ಪೂರ್ತಿ ಪೀಸೆ ಹೈಡ್ರೋ ಡಿಪ್ಪಿಂಗ್ ಇದಕ್ಕೆ ಆಗಿದೆ. ಈ ಪೀಸನ್ನು ನೋಡ್ಬೋದು ನೀವು, ಇಲ್ಲಿನೂ ನೋಡ್ಬೋದು. ಸೊ ಇದು ಗ್ರಿಲ್ಲನ್ನು ನೋಡ್ಬೋದು ನೀವು. ಇದು ಒಂದು ತಿರ್ಗಾ ಔಟ್ಸೈಡ್ ಬಂದರೆ ನೀವು ಸನ್ ಫ್ಲಿಮ್ ಇದಕ್ಕೆ ನಾವು 50-70 ರೂಲ್ಸ್ ಪ್ರಕಾರ ಏನಿದೆ ಅದೇ ಥರ ಫಿಲಿಮ್ ಹಾಕಿರೋದು. ಈ ಗ್ಲಾಸ್ ನೀವು ಇಲ್ಲಿ ಪ್ಲೇನ್ ಗ್ಲಾಸ್ ನೋಡ್ಬೋದು ನೀವು ಹೆಂಗೆ ಕಾಣಿಸ್ತದೆ. ಇದು ನೋಡ್ರೆ ನಿಮಗೆ ಗ್ಲಾಸೇ ಶೇಡ್ ನಿಮಗೆ ಬೇರೆ ಥರ ಕಾಣಿಸ್ತದೆ. ಇದು ಬಂದ್ಬಿಟ್ಟು ಡಾರ್ಕು ಲೈಟು ಆ ಥರ ಫಿಲಿಮ್ ಇಲ್ಲ. ರೂಲ್ಸ್ ಪ್ರಕಾರ ಏನಿದೆ 50-70 ಅದೇ ಫಿಲಿಮ್ ನಾವು ಇದಕ್ಕೆ ಹಾಕಿರೋದು. ಈ ಶೇಡ್ ಬಂದ್ಬಿಟ್ಟು ಒಂದು ಶೇಡೇ ಬೇರೆ ಥರ ಇದೆ. ಇದು ಗಾಡಿನಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗೋದು. ಇದು ಶೇಡನ್ನು ನೋಡ್ಬೋದು ನೀವು. ಇದೊಂದು ಕೆಲಸ ಆಗಿದೆ. ಡೋರ್ ಬೀಡಿಂಗ್, ವಿಂಡೋ ಗಾರ್ನ್, ಡೋರ್ ವೈಸರ್, ಇಷ್ಟೊಂದು ಕೆಲಸ ಔಟ್ಸೈಡ್ನಲ್ಲಿ ಆಗಿದೆ. ಇನ್ಸೈಡ್ ಬಂದರೆ ನೀವು ಇದಕ್ಕೆ ಒಂದು ಲಕ್ಸುರಿ ಲುಕ್ ಇನ್ಸೈಡ್ನಲ್ಲಿನೇ ನಾವು ಪೂರ್ತಿ ಗಾಡಿನ ಲಕ್ಸುರಿ ಲುಕ್ ಮಾಡೋ ಥರ ಕೊಟ್ಟಿದ್ದೀನಿ. ಈ ಪ್ಯಾನಲ್ ನೋಡ್ಬೋದು ನೀವು, ಹೈಡ್ರೋ ಡಿಪ್ಪಿಂಗ್ ಮಾಡಿದ್ದೀನಿ ನಾವು. ಸೊ ಹೈಡ್ರೋ ಡಿಪ್ಪಿಂಗ್ ಪ್ಯಾನಲ್ ಫಿನಿಶ್ ಮಾಡಿದ್ರು ಇದು ಫಿನಿಶಿಂಗೇ ನಿಮಗೆ ಬೇರೆ ಥರ ಇದೆ. ಇದು ನೋಡ್ಬೋದು. ಒಂದು ಡೋರ್ ಪ್ಯಾಡ್ಗೆ 2 ಪೀಸ್, ಇದು ಒಂದು ಲುಕ್ಕೇ ಬೇರೆ ಥರ ಇದೆ. ಸೇಮ್ ಇದೇ ಥರ ನಿಮಗೆ ಟೂಟ್ರಿಗೆ ಸೇಮ್ ಇದೇ ಜಾಗನಲ್ಲಿ ಟೂಟ್ರ್ ನಾವು ಇದಕ್ಕೆ ಫಿಟ್ ಮಾಡಿದ್ದೀವಿ. ಇದು ಒಂದೈತೆ. ಬ್ಯಾಕ್ ಸೈಡ್ ಬಂದರೆ ನೀವು ಬ್ಯಾಕ್ ಸೈಡ್ ಒಂದೇ ಒಂದು ಸಿಂಗಲ್ ಡೋರ್ ಪ್ಯಾಡ್, ಪೂರ್ತಿ ಡೋರ್ ಪ್ಯಾಡ್ಗೆ ಒಂದು ಪ್ಯಾನಲ್ ಫಿನಿಶ್ ಆಗುತ್ತೆ. ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗತ್ತೆ ಇದು. ಸೊ ಇದು ಬಂದ್ರೂ ಡೋರ್ ಪ್ಯಾಡ್ಗೆ ಏನಂದರೆ ಪೇಪರ್ ನಿಮಗೆ ಒಳಗಡೆ ಬಂದಿರ್ತದೆ. ಸೊ ಆ ಡೋರ್ ಪ್ಯಾಡ್ಗೆ ನಾವು ಏನು ಮಾಡಿದ್ದೀನಿ ಅಂದರೆ ಡ್ಯಾಂಪಿಂಗ್ ಮಾಡಿದ್ದೀನಿ. ಸೊ ಡ್ಯಾಂಪಿಂಗು ನಾವು ಮಾಡಿದ್ರೂ ಸೇಮ್ ಸ್ಪೀಕರ್ ಏನು ಚೇಂಜ್ ಮಾಡಿಲ್ಲ ನಾವು. ಅದೇ ಸ್ಪೀಕರ್ಗೆ ನಾವು ಡೋರ್ಗೆ ಡ್ಯಾಂಪಿಂಗ್ ಮಾಡಿದ್ದೀವಿ. ಈ ಡ್ಯಾಂಪಿಂಗ್ ಫಿಟ್ಟಿಂಗು ನೋಡ್ಬೋದು ನೀವು, ಫಿನಿಶಿಂಗು ನೋಡ್ಬೋದು. ಬ್ರ್ಯಾಂಡ್ ನಿಮಗೆ ಬರೀ ಬೇರೆ ಬೇರೆ ಥರ ಸಿಗುತ್ತೆ, ಅದೇ ಇಲ್ಲ. ಒಂದು ಡ್ಯಾಂಪಿಂಗ್ ಕೆಲಸ ಮಾಡಿದ್ರು ನಾವು ಇದು ಪ್ರೊಫೆಷ್ನಲ್ ಆಗಿ ಒಂದು ಡ್ಯಾಂಪಿಂಗ್ ಕೆಲಸ ಇದಕ್ಕೆ ನಿಮಗೆ ಆಗಿದೆ. ಸೊ 4 ಡೋರ್ನಲ್ಲಿ ನಿಮಗೆ 4 ಡೋರ್ಗೆ ಡ್ಯಾಂಪಿಂಗ್ ಆಗಿದೆ. ಇದು ಒಂದು ಕೆಲಸ ಆಯಿತು. ನೆಕ್ಸ್ಟ್ ಇವಾಗ ಬಂದರೆ ನೀವು ಈ ಡೋರ್ ಪ್ಯಾಡ್ ನೋಡಿ ಓಪನ್ ಮಾಡಿ ಇಟ್ಟಿದ್ದೀವಿ, ಏನೇ ಬಂದರೆ ನಿಮಗೆ ಡ್ಯಾಂಪಿಂಗ್ ತೋರಿಸೋಣ ಅಂತ. ಇದು ಒಂದು ಆಗಿದೆ ಕೆಲಸ. ಇವಾಗ ಅಲ್ಲಿ ಬಿಟ್ಟರೆ ನೀವು ಒಳಗಡೆ ವಾಕ್ ಬಟ್ಟರ್ ಅಂದರೆ ನಿಮಗೆ ಏನಂದರೆ ಇದು ಒಂದು ಸ್ಟೇರಿಂಗ್. ಇದು ಸ್ಟೇರಿಂಗ್ ನಿಮಗೆ ಕಂಪ್ನಿಯಿಂದ ಈ ಥರ ಬಂದಿರ್ತದೆ, ಪ್ಲೇನ್ ಸ್ಟೇರಿಂಗ್.
ಈ ಸ್ಟೇರಿಂಗ್ ತೆಗಿಬಿಟ್ಟು ನಾವು ಇದಕ್ಕೆ ಕಾರ್ಬನ್ ಫೈಬರ್ದು ಸ್ಟೇರಿಂಗ್ ಒಂದು ಮಾಡಿದ್ವಿ. ಕಾರ್ಬನ್ ಫೈಬರ್ ಸ್ಟೇರಿಂಗ್ ನಾವು ಮಾಡಿದ್ರು ಇದೇ ತರ ನಿಮ್ಗೆ ಈ ಗ್ಲಾಸಿ ಎಲ್ಲಿದೆ ಅದೇ ಗ್ಲಾಸಿ ಅದಕ್ಕೆ ಮ್ಯಾಚ್ ಆಗ್ಬೇಕು ತರಾನೇ ನಾವು ಇದಕ್ಕೆ ಫ್ರೇಮ್ ಒಂದು ಇದಕ್ಕೆ ಗ್ಲಾಸಿ ಮಾಡಿದ್ದೀನಿ. ನಿಮ್ಮದೇ ಫ್ರೇಮ್ಗೆ ಗ್ಲಾಸಿ ಫ್ರೇಮು ಇದಕ್ಕೆ ಪೈಂಟ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಡ್ಯಾಶ್ ಬೋರ್ಡ್ನಲ್ಲಿ ಒಂದು ಚಿಕ್ಕ ಪೀಸು, ದೊಡ್ಡದು ಒಂದು ಪೀಸು ಕಾಂಬಿನೇಷನ್ಗೆ ಇಲ್ಲಿಂದ ಇಲ್ಲಿ ತಗ ನಿಮಗೆ ಚಿಕ್ಕ ಪೀಸು ಒಂದು ದೊಡ್ಡ ಪೀಸು, ತಿರ್ಗಾ ಇಲ್ಲಿ ಗೇರ್ ಹತ್ರ ಒಂದು ಪೀಸು, ಈ ಗೇರ್ ಹತ್ರ ಪೂರ್ತಿ ಗೇರ್ ಹತ್ರ ಒಂದು ಪೀಸು, ಫ್ರಂಟು ಟೂ ಪೀಸು, ಇಲ್ಲಿ ಒಂದು 2 ಡೋರ್ಗೆ ಅಲ್ಲಿ ಒಂದು, ಬ್ಯಾಕ್ ಸೈಡ್ ಒಂದು. ಸೊ ಅದೇ ರೀತಿ ನಿಮಗೆ ಇಲ್ಲಿ ಬಾಟಲ್ ಹೋಲ್ಡರ್ ಇದೆಯಲ್ಲ ಇದಕ್ಕೂ ನಾವು ಪೈಂಟಿಂಗ್ ಮಾಡಿದ್ದೀವಿ. ಇದನ್ನು ನಿಮಗೆ ತೋರಿಸ್ಬೇಕಿತ್ತು, ತೋರಿಸಿ ನೋಡಿ ಇದಕ್ಕೂ ನಾವು ಹೈಡ್ರೋ ಡಿಪ್ಪಿಂಗ್ ಪೈಂಟಿಂಗ್ ಮಾಡಿದ್ದೀನಿ. ಈ ಸೈಡ್ ಒಂದು, ಆ ಸೈಡ್ ಒಂದು, ಇದಕ್ಕೂ ಒಂದು ಪೈಂಟಿಂಗ್ ಮಾಡಿಸಿದ್ದೀನಿ. ಇದು ಒಂದು ಪೈಂಟಿಂಗ್ ಕೆಲಸ ಆಯಿತು. ಸೊ ಪೈಂಟಿಂಗ್ ಕೆಲಸನಲ್ಲಿ ಬಂದರೆ ನೀವು ಇದಕ್ಕೆ ಒಂದು ಹೈಡ್ರೋ ಡಿಪ್ಪಿಂಗು ಬ್ಲ್ಯಾಕ್ ಕಲರ್ ನಿಮ್ಮದೇ ಪೀಸ್ಗೆ ನಾವು ಇದಕ್ಕೆ ಪೈಂಟಿಂಗ್ ಮಾಡಿಕೊಟ್ಟಿರೋದು. ಪೀಸ್ ಏನು ಚೇಂಜ್ ಮಾಡಿಲ್ಲ. ನಿಮ್ಮ ಏನು ಡ್ಯಾಶ್ ಬೋರ್ಡ್ ಪೀಸ್ ಇದೆ, ಏನು ನಿಮ್ಮ ಗೇರ್ ಬೋರ್ಡ್ ಪೀಸ್ ಇದೆ, ಏನು ನಿಮ್ಮ ಡ್ಯಾಶ್ ಬೋರ್ಡ್ ಪೀಸ್ ಇದೆ, ಏನು ನಿಮ್ಮ ಡೋರ್ ಪ್ಯಾಡ್ ಪೀಸ್ ಇದೆ, ಅದಕ್ಕೇನೆ ನಾವು ಪೈಂಟಿಂಗು ಹೈಡ್ರೋ ಡಿಪ್ಪಿಂಗ್ ಮಾಡಿದ್ದೀವಿ. ಸೊ ಸಿಸ್ಟಮ್ ಒಂದು ಬೇಸಿಕ್ ಬರ್ತದೆ ನಿಮಗೆ. ಇವ್ರಿಗೆ ನಾವು ಇವ್ರದ್ದೇ ಒಂದು ಗಾಡಿಗೆ ನಾವು ನೀಡ್ ಫಾರ್ ಸ್ಪೀಡ್ ಒಂದು ಸಿಸ್ಟಮ್ ಹಾಕಿದ್ರು. ಸೊ ಇದೇ ಥರ ಒಂದು 4GB 64 GB ಆ್ಯಂಡ್ರಾಯ್ಡ್ ಆಟೋ ಕಾರ್ ಪ್ಲಸ್ ಸಿಸ್ಟಮು ವಿತ್ ಲೈಸೆನ್ಸ್ ಜೊತೆನಲ್ಲಿ ಬರ್ತದೆ. ಇದು ಒಂದು ಇದಕ್ಕೆ ಸೇಮ್ ಒಂದು ನೀಡ್ ಫಾರ್ ಸ್ಪೀಡ್ ಒಂದು ಕ್ಯಾಮ್ರಾ ಅದು ಒಂದು ಇದಕ್ಕೆ ಫಿಟ್ ಮಾಡಿದ್ದೀವಿ. ಸೊ ಅದಕ್ಕೆ ಫಿಟ್ ಮಾಡೋದನ್ನು ಗ್ಲಾಸಿ ಫ್ರೇಮು ಅದಕ್ಕೂ ಒಂದು ಫಿಟ್ ಮಾಡಿ ನಾವು ಮಾಡಿದ್ವಿ. ಇದು ಕೆಲಸ ಎಲ್ಲ ಆಗಿದೆ. ಸೊ ಇದು ಆಗಿದ್ರೆ ಆಡಿಯೋ ಐಟಮು. ನೆಕ್ಸ್ಟ್ ಸ್ಟೇರಿಂಗ್ ಫಿಟ್ಟಿಂಗ್ ನೋಡ್ಬೋದು ನೀವು. ಸ್ಟೇರಿಂಗು ಫಿಟ್ಟಿಂಗೇ ಇದು ಯಾವ ಥರ ಇದೆ ಅಂತ ನೋಡ್ಬೋದು. ಇದು ಬಂದ್ಬಿಟ್ಟು ಒರಿಜಿನಲ್ ಕಾರ್ಬನ್ ಫೈಬರ್. ಇದು ಏನು ಡಿಪ್ಪಿಂಗ್ ಮಾಡಿಲ್ಲ. ಇದು ಲೋಕಲ್ ಸ್ಟೇರಿಂಗ್ ಥರ ಇಲ್ಲ. ಇದು ಇಂಡಿಯನ್ ಸ್ಟೇರಿಂಗ್ ಇವಾಗ ಮಾಡಿದ್ದೆಲ್ಲ ನಿಮಗೆ ತೋರಿಸ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಫೀಲಿಂಗೇ ಬೇರೆ ಥರ, ಇದು ಫಿಟ್ಮೆಂಟೇ ಬೇರೆ ಥರ. ಇದು ಒಂದು ಸ್ಟೇರಿಂಗ್ ಇದಕ್ಕೆ ಆಗಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ಫುಟ್ಪಟ್ಟಿ ಒಂದು ಇದಕ್ಕೆ ನಾವು ಇಲ್ಲಿಂದ ಇಲ್ಲಿ ತನಕ ಒಂದು ಬ್ರಾಡ್ ಒಂದು ಫಿಟ್ ಆಗಿದೆ. 4 ಡೋರ್ನಲ್ಲಿ 4 ಇದು ಫಿಟ್ ಆಗಿದೆ. ಇದನ್ನು ನೋಡ್ಬೋದು ನೀವು ಇಲ್ಲಿ. ಸೊ 4 ಡೋರ್ನಲ್ಲಿ 4 ಆಗಿದೆ. ಇನ್ನೊಂದು ಬಂದ್ಬಿಟ್ಟು ಸೀಟ್ ಕವರ್ ನೋಡಿ ನಿಮಗೆ ಬೇಜಾನು ಬ್ರ್ಯಾಂಡ್ ಇದೆ, ಬೇಜಾನು ಕ್ವಾಲಿಟಿ ಇದೆ, ಬೇಜಾನ್ ಥರ ಫಿಟ್ಟಿಂಗ್ ಇದೆ. ಈ ಫಿಟ್ಟಿಂಗ್ ಇದೆ ಅಲ್ಲ ಸೀಟ್ ಕವರ್ದು, ಇದಕ್ಕೆ OE ಫಿಟ್ಮೆಂಟ್ ಸೀಟ್ ಕವರ್ ಅಂತ ಹೇಳೋದು. ಸೊ ಆ OE ಫಿಟ್ಮೆಂಟ್ ಪಾಂಡ್ ಇದ್ರೂ ಕೆಲಸ ನೋಡ್ಬೋದು ನೀವು. ಈ ಕೆಲಸ ನೋಡಿ ಹೆಂಗಿದೆ ಅಂತ ಸೀಟದು. ಈ ಫಿನಿಶಿಂಗ್ ನೋಡಿ ಹೆಂಗಿದೆ ಸೀಟದು. ಇದು ಲೆದರ್ದು ಫಿನಿಶಿಂಗ್ ನಿಮಗೆ ಇದು ಟಚ್ ಮಾಡ್ದಂಗೆ ನಿಮಗೆ ಗೊತ್ತಾಗೋದು. ಸುಮ್ಮನೆ ನೀವು ನೋಡ್ರೆ ಏನಿಲ್ಲ. ಇದು ಫೀಲೇ ಬೇರೆ ಥರ, ಇದು ಸ್ಟಿಚಿಂಗೇ ಬೇರೆ ಥರ ನಿಮಗೆ ಪಾಯಿಂಟ್ ಟು ಪಾಯಿಂಟು. ಇದು ಫಿಟ್ಟಿಂಗೇ ಬೇರೆ ಥರ. ಇದು ಫಿಟ್ಟಿಂಗು ನೋಡ್ಬೋದು ನೀವು ಎಷ್ಟು ಹೆಚ್ಚು ನಿಮಗೆ ಇದು ಫಿಟ್ ಆಗುತ್ತೆ. ಸೀಟ್ ಕವರ್ ಕಲರ್ ಇದರಲ್ಲಿ ಬೇಜಾನಿದೆ. ಸೊ ಗಾಡಿಗೆ ನಾವು ಈ ಕಲರ್ಗೆ ಡೋರ್ ಪ್ಯಾಡ್ಗೆ ಮ್ಯಾಚ್ ಆಗಬೇಕು, ಈ ಬ್ಲ್ಯಾಕ್ ಕಲರ್ಗೆ ಮ್ಯಾಚ್ ಆಗಬೇಕು. ಸೊ ಆ ಥರ ಕಾಂಬಿನೇಷನ್ ಎಲ್ಲ ಗಾಡಿಗೆ ನಾವು ಮಾಡಿದ್ವಿ. ವಿಡಿಯೋ ಸ್ವಲ್ಪ ಲಾಂಗ್ ಆದ್ರೂ ನೋಡಿ ಇದೇ ಥರ ಬೇರೆ ಗಾಡಿಗಳು ನಾವು ಮಾಡ್ಬೋದು. ಸ್ಟೇರಿಂಗ್ ಇರಲಿ, ಸಿಸ್ಟಮ್ ಇರಲಿ, ಸೀಟ್ ಕವರ್ ಇರಲಿ. ಇದು ಬಂದರೆ ಹಿಂಗಡೆ ಫಿಟ್ಟಿಂಗು ನೋಡ್ಬೋದು. ಹಿಂಗಡೆ ಫಿಟ್ಟಿಂಗ್ ನೋಡಿ ಹೆಂಗಿದೆ ಅಂತ. ಸೀಟ್ ಕವರ್ ಈ ಫಿಟ್ಟಿಂಗು ನೋಡಿ ನಿಮಗೆ ಹೆಂಗಿದೆ ಅಂತ ಸೀಟ್ ಕವರ್. ಸೊ ಸೀಟ್ ಶೇಪ್ ಹೆಂಗಿದೆ ನಿಮಗೆ ಅದೇ ಥರ ಇದು ಫಿಟ್ಟಿಂಗ್ ಆಗಿರೋದು. ಹೆಡ್ರೈಸ್ ಫಿಟ್ಟಿಂಗು ನೋಡ್ಬೋದು ನೀವು ಯಾವ ಥರ. ಹಿಂಗಡೆ ಸೀಟು ಫಿಟ್ಟಿಂಗು ನೋಡಿ ನಿಮಗೆ ಯಾವ ಥರ ಇದೆ. ಇದಕ್ಕೂ ನಾವು ಪ್ಯಾನ್ ಆಫ್ ಫಿನಿಶ್ ಮಾಡಿ, ಈ ಸೈಡನ್ನು ಪ್ಯಾನ್ ಆಫ್ ಫಿನಿಶ್ ಮಾಡಿ ನೋಡಿ. ಫಸ್ಟು ಗಾಡಿಗೆ ನಿಮಗೆ ಟಾಪ್ನಲ್ಲಿ AC ಬರ್ತಾ ಇದ್ದಿದ್ದು, ಇದರಲ್ಲಿ ಇವಾಗ ಇಲ್ಲ. ಇದು 25 ಮಾಡಲ್ನಲ್ಲಿ AC ನಿಮಗೆ AC ಬಂದ್ಬಿಟ್ಟು ರೂಫಿಂಗ್ನಲ್ಲಿ ತೆಗಿಬಿಟ್ಟು ಈ ಕಡೆ ಮಾಡಿಬಿಟ್ಟಿದ್ದಾರೆ. ಇವಾಗ ಈ ಸೈಡ್ ಒಂದು ಅಡ್ಜಸ್ಟ್ಮೆಂಟಿಂಗ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಸೊ ಆ ಸೈಡ್ ನಿಮಗೆ ಹೇಳಿ ಬಿಡಕ್ಕೆ ಮಾಡಿಬಿಟ್ಟಿದ್ದಾರೆ. ಸೊ ಇದು ಒಂದು ಸೀಟ್ ಕವರು 2025 ಲೇಟೆಸ್ಟ್ ಮಾಡಲ್ ಇದು ಗಾಡಿ. ಇದಕ್ಕೆ ನಾವು ಕೆಲಸ ಮಾಡಿದ್ವಿ. ಈ ಸ್ಪಾಯ್ಲರ್ ಬಂದಿದ್ರೆ ನಿಮಗೆ, ಇದು ಸ್ಪಾಯ್ಲರ್ ಇದೆಯಲ್ಲ, ಈ ಸ್ಪಾಯ್ಲರ್ ಬಂದಿದ್ರೆ ನಿಮಗೆ ಈ ಹೊಸ ಮಾಡಲ್ ಅಂತ ನೋಡ್ಬೋದು. ಒಂದು ಈ ಡೋರ್ ಪ್ಯಾಡ್ ಲುಕ್ ನೋಡಿ ನಿಮಗೆ ಹೆಂಗಿದೆ. ಈ ಸೀಟ್ ಕವರ್ ಫಿಟ್ಟಿಂಗ್ ನೋಡಿ ಹೆಂಗಿದೆ. ಇದಕ್ಕೆ ನಮಗೆ ಕೆಲಸ ಮಾಡೋಕ್ಕೆ ಅಟ್ಲೀಸ್ಟು 3 ಡೇಸ್ ಆಯಿತು ಈ ಗಾಡಿಗೆ ಕೆಲಸ ಮಾಡೋಕ್ಕೆ ನಮಗೆ.
ಒಂದ್ ದಿವಸ 2 ದಿವಸನಲ್ಲಿ ಈ ಗಾಡಿ ಕೆಲಸ ಮಾಡಕ್ ಆಗಲ್ಲ. ಇದು ಎಷ್ಟೋ ಪೂರ್ತಿ ನಾವು ಎಷ್ಟು ಕೆಲಸ ಮಾಡಿದೀನಿ ಆ ಕೆಲಸಗೆ ನಮಗೆ ಅಟ್ಲೀಸ್ಟ್ 3 ಡೇಸು ಬೇಕೇ ಬೇಕು. ಯಾಕೆಂದ್ರೆ ಹೈಡ್ರೋ ಡಿಪ್ಪಿಂಗ್ ಕೆಲಸ ಇರ್ತದೆ, ನಿಮ್ದೇ ಪ್ಯಾನಲ್ ಬಿಟ್ಬಿಟ್ಟು ಆ ಕೆಲಸ ಮಾಡಬೇಕು. ಅದೇ ಪೀಸ್ ನಿಮ್ದೇ ಡ್ಯಾಶ್ಬೋರ್ಡ್ಗೆ ಪೈಂಟಿಂಗ್ ಮಾಡಬೇಕು, ಪೈಂಟಿಂಗ್ ಡ್ರೈಪ್ ಹಾಕ್ಬೇಕು, ಲಾಕೌಡಿಂಗ್ ಹೊಡಿಬೇಕು. ಆ ಲಾಕರಿಂಗ್ ನಿಮಗೆ ಸ್ಟೇರಿಂಗ್ ಲುಕ್ ನೋಡಿ ಹೆಂಗಿದೆ, ಸಿಸ್ಟಮ್ ಫಿಟ್ಟಿಂಗ್ ನೋಡಿ, ಡ್ಯಾಂಪಿಂಗ್ ಫಿಟ್ಟಿಂಗ್ ನೋಡಿ, ಸೀಟ್ ಕವರ್ ಫಿಟ್ಟಿಂಗ್ ನೋಡಿ. ಕೆಲಸ ಅನ್ನೋದು ಇದಕ್ಕೆ ಇನ್ನೊಂದು ನಿಮಗೆ ತೋರಿಸ್ಬೇಕು. ನಾವು ಇದಕ್ಕೆ ಫಾಗ್ಲೈಟ್ ಫಿಟ್ ಮಾಡಿದ್ರು ಕಂಪ್ನಿದು ಟಾಪ್ ಮಾಡಲ್ ಬರ್ತದಲ್ಲ, ಇಲ್ಲಿ ಆನ್ ಮಾಡಿ ನೀವು ಇದು ಆನ್ ಮಾಡ್ರೆ ನಿಮಗೆ ಫಾಗ್ಲೈಟ್ ಆನ್ ಆಗಬೇಕು. ನೋಡಬೇಕು ನೀವು ನೋಡಿ, ಇಲ್ಲಿ ಆನ್ ಮಾಡಿದ್ದೀನಿ, ತಿರ್ಗಾ ಇದು ಆಫ್ ಮಾಡ್ರೆ ಆಫ್, ಆನ್ ಮಾಡ್ರೆ ಆನ್. ಇದಕ್ಕೆ 3 ಕಲರ್ದು ನಾವು ಫಾಗ್ಲೈಟ್ ಫಿಟ್ ಮಾಡಿದ್ದೀನಿ. ನೋಡ್ಬೋದು, ಇದು ವೈಟು, ಇದು ಯೆಲ್ಲೋ, ಇದು ವಾಮ್ ವೈಟ್. ಇದು 3 ಕಲರು ನಿಮಗೆ ಈ ಕಾಂಬಿನೇಷನ್ ಸ್ವಿಚ್ ಚೇಂಜ್ ಮಾಡಿನೇ ನಾವು ಇದಕ್ಕೆ ಮಾಡಿರೋದು. ಫಾಗ್ಲೈಟ್ ಏನು ಸಪ್ರೇಟ್ ಸ್ವಿಚ್ ಆಗಬೇಕು, ಯಾವುದೋ ಒಂದು ಆನ್ ಆ್ಯಂಡ್ ಆಫ್ ಆ ಥರ ಮಾಡಿಲ್ಲ. ಒರಿಜಿನಲ್ ಏನಿದೆ ಅದೇ ಸ್ವಿಚ್ಗೆ ನಾವು ಕಾಂಬಿನೇಷನ್ ಸ್ವಿಚ್ ಇದು ಚೇಂಜ್ ಮಾಡಿ ಇದು ತೋರಿಸ್ತೀನಿ ನೋಡಿ. ಫಾಗ್ಲೈಟ್ ನಿಮ್ಗೆ ಆನ್ ಆಫ್ ಇದೆ ನೋಡಿ, ಇಲ್ಲಿ ಈ ಫಾಗ್ಲೈಟು ಟಾಪ್ ಮಾಡಲ್ಗೆ ಬರೋದು ಇದೆ ಹಾಕ್ಬಿಟ್ಟು ನಾವು ಫಾಗ್ಲೈಟ್ ಸ್ವಿಚ್ಗೇನು ಮಾಡಿದ್ದೀನಿ. ತಿರ್ಗಾ ಫ್ಲಿಪ್ ಮಾಡಲ್ ಕೀ ಒಂದು, ಈ ಫ್ಲಿಪ್ ಮಾಡಲ್ ಕೀನು ನಿಮಗೆ ಇದೇ ಥರ ಒಂದು ಬರ್ತದೆ. ಇದೇ ಕೀಗೆ ನಿಮಗೆ ಫ್ಲಿಪ್ ಮಾಡಲ್ ಒಂದು ಕೀನು ನಾವು ಇದಕ್ಕೆ ಮಾಡಿಕೊಟ್ಟಿದ್ದೀನಿ. ಇದು ಕೀನು ನೋಡ್ಬೋದು. ಸೊ ಈ ಕೆಲಸ ನಿಮಗೆ ಎಲ್ಲ ಒಂದು ಸ್ಟ್ಯಾಂಡರ್ಡ್ ಕೆಲಸ ಮಾಡ್ತಾರಲ್ಲ ಅಲ್ಲಿ ನಿಮಗೆ ಇದು ಎಲ್ಲ ಫಿಟ್ ಮಾಡೋದು. ಯಾವುದೋ ಒಂದು ಸೀಟ್ ಕವರು ಯಾವುದೋ ಒಂದು ಆಗ್ಬಿಟ್ಟು 10 ವರ್ಷ 20 ವರ್ಷ ವಾರಂಟಿ ಅಂದರೆ ಅದು ಎಲ್ಲ ನಿಮ್ಗೆ ಗೊತ್ತಿದೆ, ನಾವು ಏನು ಹೇಳೋಂಗಿಲ್ಲ. ಈ ಸ್ಟೇರಿಂಗ್ ಫಿಟ್ಟಿಂಗ್ ನೋಡಿ ಸರ್ ಹೆಂಗೆ ಮಾಡಿದ್ದೀನಿ ನಾವು. ಈ ಡೋರ್ ಪ್ಯಾಡ್ ಫಿನಿಶಿಂಗ್ ನೋಡಿ ಹೆಂಗೆ ಮಾಡಿದ್ದೀವಿ. ನಿಮ್ಮದೇ ಪ್ಯಾನಲ್ಗೆ ಮಾಡಿರೋದು, ಪ್ಯಾನಲ್ ಏನೋ ಚೇಂಜ್ ಮಾಡಿಲ್ಲ ನಾವು. ನಿಮ್ಮದೇ ಪ್ಯಾನಲ್ಗೆ ನಿಮ್ಮದೇ ಪೀಸ್ಗೆ ಇಷ್ಟು ಫಿನಿಶಿಂಗ್ ಮಾಡಿರೋದು ನಾವು. ಈ ಡೋರ್ ಪ್ಯಾಡ್ ಲುಕ್ಕೇ ನೋಡಿ ಹೆಂಗೆ ಕಾಣಿಸ್ತಾ ಇದೆ, ಏನು ಮಾಡಿಲ್ಲ ನಾವು. ಇಲ್ಲಿ ಒಳಗಡೆ ನೋಡಿ ನಿಮ್ಮದೇ ಡೋರ್ ಪ್ಯಾಡು ನಿಮ್ಮದೇ ಪೀಸ್ಗೆ ಹೆಂಗೆ ಮಾಡಿದ್ದೀನಿ ನೋಡಿ. ಆ ಡೋರ್ ಪ್ಯಾಡ್ ಫಿಟ್ಟಿಂಗ್ ನೋಡಿ, ಡ್ಯಾಶ್ ಬೋರ್ಡ್ ಹೆಂಗಿದೆ ಅಂತ. ಆ ಡ್ಯಾಂಪಿಂಗ್ ಫಿಟ್ಟಿಂಗ್ ನೋಡಿ, ಸೀಟ್ ಕವರ್ ಫಿಟ್ಟಿಂಗ್ ನೋಡಿ. ಇದು ಎಲ್ಲ ಬ್ರ್ಯಾಂಡೆಡ್ ಇದು ಸೀಟ್ ಕವರು. ಇದು ಯಾವುದೋ ಒಂದು ಸ್ಯಾಂಪಲ್ ಇದು ಇದೆ ಅದು ಇದೆ ಆ ಥರ ಇಲ್ಲ. ಕೆಲಸ ಒಂದು ಲುಕ್ ಇದೆ. ಕೆಲಸ ಮಾಡೋನು ಒಂದು ಬೆನಿಫಿಟ್ ಇರಬೇಕು. ಇಷ್ಟು ನಾವು ಕಷ್ಟಪಟ್ಟು ವಿಡಿಯೋ ಮಾಡಿ ನಿಮ್ಗೆ ಏನಕ್ಕೆ ಮಾಡೋ ಥರ ನೀವು ನೋಡಬೇಕು. ವಿಡಿಯೋ ನಮ್ಮದು ನೋಡಿನೇ ನಿಮ್ಮ ಗಾಡಿಗೆ ಏನು ಮಾಡಬೇಕು ಅಂತ ನಿಮಗೂ ಒಂದು ಐಡಿಯಾ ಸಿಗುತ್ತೆ. ಯಾವುದು ಒಂದು ತಗೊಳಬೇಡ ಡಬಾಡ ಆಗ್ಬಿಟ್ಟು ಇದು ಮಾಡಿದ್ದೀನಿ ಅದು ಮಾಡಿದ್ದೀನಿ ಆ ಥರ ಇಲ್ಲ. ಇದು ತಿರ್ಗಾ ಇದು ಇದಕ್ಕೆ ನಾನು ಏನು ಫಿಟ್ ಮಾಡಿದ್ದೀನಿ ಅಂದರೆ ಮಿರರ್ ಫೋಲ್ಡಿಂಗ್ ಒಂದು ಇದಕ್ಕೆ ಫಿಟ್ ಆಗಿದೆ ನೋಡಿ. ಇದು ಇವಾಗ ಲಾಕ್ ಮಾಡ್ರೆ ನೀವು ಮಿರರ್ ಕ್ಲೋಸ್ ಆಗುತ್ತೆ ಇದ್ರಲ್ಲಿ. ತಿರ್ಗಾ ಅನ್ಲಾಕ್ ಮಾಡ್ರೆ ನೀವು ಮಿರರ್ ಓಪನ್. ಇದು ಒಂದು ಫಿಟ್ ಆಗಿದೆ. ಸೊ ಫ್ರಂಟ್ ಇಮೇಜ್ ನೋಡಿ, ನಿಮಗೆ ಫ್ರಂಟ್ ಇಮೇಜ್ ಇದೆ ಅಲ್ಲ, ಈ ಫ್ರಂಟ್ ಇಮೇಜೇ ನಿಮಗೆ ಗಾಡಿಗೆ ಲುಕ್ಕೇ ಬೇರೆ ಥರ ಕಾಣಿಸ್ತಾ ಇದೆ. ಇದು ನೋಡ್ಬೋದು. ಇದು ಒಂದು ಫಾಗ್ಲೈಟನ್ನು ಫಿಟ್ ಮಾಡ್ರೆ ನಾವು ಆ ಲುಕ್ ಏನಿದೆ ಅದೇ ಲುಕ್ಗೆ. ಸೊ ಆ ಪೀಸು ನಿಮಗೆ ಫಾಗ್ಲೈಟ್ ಕವರ್ ಅದಕ್ಕೆ ಪ್ಯಾನೋ ಫಿನಿಶು, ಕೆಳಗಡೆ ಒಂದು ಪ್ಯಾನೋ ಫಿನಿಶು, ಆ ಗ್ರಿಲ್ ಒಂದು ಪ್ಯಾನೋ ಫಿನಿಶ್, ಈ ಕಡೆ ಒಂದು ಆ ಕಡೆ ಒಂದು 1 2 3 4 5 ನಿಮಗೆ ಅದೇ ನಿಮ್ಮದೇ ಪ್ಯಾನಲ್ಗೆ ಹೈಡ್ರೋ ಡಿಪ್ಪಿಂಗು. ತಿರ್ಗಾ ಗ್ರಿಲ್ ಚೇಂಜ್ ಆಗಿದೆ, ಒಳಗಡೆ ಎಲ್ಲ ನಾವು ಚೇಂಜ್ ಮಾಡಿದ್ದೀವಿ. ಸೊ ಇದೊಂದು ಕೆಲಸ ಮಾಡೋಕ್ಕೆ ನಮಗೂ ಇಷ್ಟ ಇರಬೇಕು. ಕಸ್ಟಮರ್ 3 ಡೇಸ್ ಗಾಡಿ ಬಿಟ್ಟಿದ್ದಾರೆ, 3 ಡೇಸ್ನಲ್ಲಿ ನಾವು ಏನು ಮಾಡಬೇಕು, ಏನು ಫಿಟ್ಟಿಂಗ್ ಮಾಡಬೇಕು, ಹೆಂಗೆ ಮಾಡಬೇಕು ಅಂತ, ಆ ಲುಕ್ ಎಲ್ಲ ಹೆಂಗೆ ಕೊಡಬೇಕು ಅಂತ ಆ ಥರ ಕೆಲಸ ಮಾಡಿರೋದು. ಈ ಡೋರ್ ಪ್ಯಾಡ್ ಲುಕ್ ನೋಡಿ ಸರ್, ನೀವು ವಿಡಿಯೋನಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ, ರಿಯಾಲಿಟಿನಲ್ಲಿನೇ ನಿಮಗೆ ಬೇರೆ ಥರ ಕಾಣಿಸುತ್ತೆ. ಸ್ಟೇರಿಂಗ್ ನೋಡಿ, ಸ್ಟೇರಿಂಗ್ ಲುಕ್ಕೇ ನಿಮಗೆ ಬೇರೆ ಥರ ಇದೆ. ಸಿಸ್ಟಮ್ ಫಿಟ್ಟಿಂಗ್ ಲುಕ್ಕೇ ಬೇರೆ ಥರ. ರಿವರ್ಸ್ ಕ್ಯಾಮ್ರಾನು ನಾವು ಬಂಪರ್ಗೆ ಹೋಲ್ ಮಾಡಲ್ಲ. ತೋರಿಸ್ತೀನಿ ನೋಡಿ, ನಿಮಗೆ ರಿವರ್ಸ್ ಕ್ಯಾಮ್ರಾ ಬಂಪರ್ನಲ್ಲಿ ನಿಮಗೆ ಹೋಲೇ ಕಾಣಿಸಲ್ಲ ನೋಡಿ. ಬಂಪರ್ನಲ್ಲಿ ನಿಮಗೆ ಹೋಲೇ ಕಾಣಿಸಲ್ಲ. ಸೆನ್ಸರ್ ಎಲ್ಲಿದೆ ಅಲ್ಲೇ ನಿಮಗೆ ಬರೀ ಕಾಣಿಸ್ತಾ ಇದೆ, ಕ್ಯಾಮ್ರಾನೇ ಕಾಣಿಸಲ್ಲ. ತಿರ್ಗಾ ನಿಮಗೆ ವಿಡಿಯೋ ಹಾಕಿ ಆನ್ ಮಾಡಿ ತೋರಿಸ್ತೀನಿ ನೋಡಿ, ಕ್ಯಾಮ್ರಾ ಎಷ್ಟು ಕ್ಲಾರಿಟಿ ಬರ್ತದೆ ಅಂತ ನೋಡಿ. ನಿಮಗೆ ಆನ್ ಮಾಡಿ ಇವಾಗ ಸಿಸ್ಟಮ್ ಕ್ಲಾರಿಟಿ ನೋಡಿ ಹೆಂಗಿದೆ ಕ್ಯಾಮ್ರಾದು. 1080 ಪೂರ್ತಿ ಬಂಪರ್ ನಿಮ್ಗೆ ಇಲ್ಲಿಂದ ಇಲ್ಲಿ ಕಾಣಿಸ್ತಾ ಇದೆ. ಪ್ಲಸ್ ಈ ಪಿಕ್ಚರು ನಿಮ್ಗೆ ಹೆಂಗ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿಂದ ಮಳೆ ಬರ್ತಾ ಇದೆ. ಈ ಡೋರ್ದು ನಮ್ಗೆ ಶಟರ್ ಇದೆ ಅಲ್ಲ, ಹಿಂದ್ಗಡೆಯಿಂದ ಕಾಣಿಸ್ತಾ ಇಲ್ಲ ನಮ್ಗೆ, ಪಿಕ್ಚರ್ ನಲ್ಲಿ ಪೂರ್ತಿ ಕಾಣಿಸ್ತಾ ಇದೆ ನೋಡಿ. ಇದೊಂದು ಬ್ರ್ಯಾಂಡು, ಒಂದು ಸಿಸ್ಟಮ್ ಇಲ್ಲಿ, ಒಂದು ಕ್ಯಾಮ್ರಾ ಇಲ್ಲಿ, ಒಂದು ಬ್ರ್ಯಾಂಡೆಡ್ ಇದ್ದಾಗ ನಿಮಗೆ ಬರ್ತದೆ. ಇದು ನೋಡಿ ನಿಮಗೆ ನೀಡ್ ಫಾರ್ ಸ್ಪೀಡ್ ಅಂತ ಇಲ್ಲಿ ಶೋನು ಆಗುತ್ತೆ.
ಸೊ ಈ ಥರ ನಿಮ್ಗೆ ಆಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಇದೆ. 4GB 64GB ಪಕ್ಕಾ ಸಿಸ್ಟಮ್ ಬರ್ತದೆ ಇದು. ಸೊ ಅದು ಒಂದು ಸ್ಟೇರಿಂಗ್ ಆಗಿದ್ರೂ ನಾವು ಕಂಟ್ರೋಲ್ ಎಲ್ಲ ವರ್ಕ್ ಮಾಡಬೇಕು. ಇದಕ್ಕೆ ಇದೆ ಸೇಮ್ ಸ್ಪೀಕರ್ ನಿಮ್ಮದೇ. ಸ್ಟೇರಿಂಗ್ ಲುಕ್ ನೋಡಿ, ಏನು ನಾವು ಫಿಟ್ ಮಾಡಿದ್ದೀವಿ, ಏನಕ್ಕೆ ನಾವು ಮಾಡಿದ್ದೀನಿ, ಏನು ಕಸ್ಟಮರ್ ಖರ್ಚು ಮಾಡಿದ್ರು ಬೆನಿಫಿಟ್ ಇದೆ ಅವ್ರಿಗೆ. ಇದು ನೋಡಿ, ಯಾವುದು ವಿಡಿಯೋನಲ್ಲಿ ತೋರಿಸ್ಬಿಡಿ ನೀವು. ಇದು ನೋಡೋಣ. ಫಾಗ್ಲೆಟ್ಟು ಸ್ವಿಚ್ ಬೇಸಿಕ್ಗೆ ಹಾಕಿ ಇದು ಮಾಡಿರೋದು. ಫಾಗ್ಲೆಟ್ ನೋಡ್ಬೋದು ನೀವು, ಈ ಥರ ಆನ್ ಆಫ್ ಆಗ್ತಾ ಇದೆ ನೋಡಿ. ಇಲ್ಲಿ ಮಾಡ್ತಾ ಇದ್ದೀನಿ ನೋಡಿ ನಾನು. ಆಫು ತಿರ್ಗಿ ಆನ್, ಶರ್ಟ್ ಕಾಣಿಸ್ತದೆ ನೋಡಿ. ನೋಡಿ ಆಫು ಆನು, ಆಫು ಆನು, ಈ ಥರ ಕೆಲಸ ಒರಿಜಿನಲ್ ಟೈರಿನಲ್ಲಿ ಮಾಡಿರೋದು ನಾವು. ಯಾವುದು ಒಂದು ಇಲ್ಲಿ ಸ್ವಿಚ್ ಆಗ್ಬಿಟ್ಟು ಫಾಗ್ಲೆಟ್ ಹಾಕಿದ್ದೀನಿ ಅಂತ ತೋರಿಸಿಲ್ಲ. ಒರಿಜಿನಲ್ ಕೆಲಸ ಏನಿದೆ ಅದು ಮಾಡಿರೋದು ನಾವು. ಸೊ ಆ ಥರ ಒಂದು ಫ್ಲಿಪ್ ಮಾಡಲ್ ಸ್ಕೀಮ್ ಮಾಡಿದ್ದೀನಿ. ಡ್ಯಾಶ್ಬೋರ್ಡ್ ಲುಕ್ ನೋಡಿ, ಗಾಡಿ ಒಂದು ನೀವು ಫೀಲಿಂಗ್ ಕೂತ್ಕೊಂಡು ಬಿಟ್ರೆ ಒಳಗಡೆ ಫೀಲಿಂಗೇ ಬೇರೆ ಥರ ಇರ್ತದೆ. ಫ್ರಂಟಿಂದ, ಬ್ಯಾಕಿಂದ, ಸೀಟ್ ಕವರಿಂದ ಒಂದು ಫೀಲಿಂಗೇ ನಮಗೆ ಬೇರೆ ಥರ ಕಾಣಿಸುತ್ತೆ. ಸಿಸ್ಟಮ್ ಔಟ್ಪುಟ್ ನೋಡ್ಬೋದು ನೀವು. ಇದು ಸೇಮ್ ಸ್ಪೀಕರ್ ಏನು ಚೇಂಜ್ ಮಾಡಿಲ್ಲ ನಾವು, ಬರೀ ಟ್ಯೂಟ್ರ್ ಮಾತ್ರ ಒಂದು ಚೇಂಜ್ ಮಾಡಿದ್ದೀವಿ, ಹಾಕಿದ್ದೀನಿ ಹೊಸದು. ಸೇಮ್ ನಿಮ್ಮದೇ ಸ್ಪೀಕರ್ ಕಂಪ್ನಿಯಿಂದ ಏನು ಬಂದಿದೆ ಇದು ನೋಡ್ಬೋದು ನೀವು. ನಿಮ್ಮದೇ ಸ್ಪೀಕರ್ಗೆ ಬರೀ ಡ್ಯಾಂಪಿಂಗು. ಕಸ್ಟಮರ್ ನಾವೇ ಸಜೆಸ್ಟ್ ಮಾಡಿದ್ದೀನಿ, ಸರ್ ಸ್ಪೀಕರ್ ಚೇಂಜ್ ಮಾಡಬೇಡಿ, ಬರೀ ಟ್ಯೂಟ್ರ್ ಹಾಕ್ಬೇಡಿ, ಡ್ಯಾಂಪಿಂಗ್ ಅದೇ ದುಡ್ಡಲ್ಲಿ ನೀವು ಅದೇ ಸ್ಪೆಂಡ್ ಮಾಡಿದ ದುಡ್ಡು ಡ್ಯಾಂಪಿಂಗ್ ಆಗಿ. ಇಲ್ಲ ಸ್ಪೀಕರ್ ಚೇಂಜ್ ಮಾಡಬೇಕು, ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು ಅಂದ್ರೆ ಚೇಂಜ್ ಮಾಡ್ಬೋದು. ಬಟ್ ಈ ಸ್ಪೀಕರ್ ಓಕೆ ಇದೆ, ಅದೇ ಸ್ಪೀಕರ್ಗೆ ಡ್ಯಾಂಪಿಂಗ್ ಮಾಡ್ಕೊಂಡು ಸವೆಡ್ನು ನಿಮಗೆ ತೋರಿಸ್ತೀನಿ ನೋಡಿ. ಸೊ ಇದು ಎಲ್ಲ ಫಿಟ್ ಆಗಿದೆ. ಇಟ್ಟೀಗ ಹೊಸದು ಇದು 2025 ಮಾಡಲ್ಗೆ. ನಿಮ್ಗೆ ಏನು ಬೇಕು, ಹೆಂಗೆ ಬೇಕು. ವಿಡಿಯೋ ಲಾಂಗ್ ಆಗುತ್ತೆ, ಬಟ್ ವಿಡಿಯೋ ಮಾಡಿದ್ರೂ ಲಾಂಗು. ಸ್ವಲ್ಪ ನೋಡಿ ಏನು ಮಾಡಿದ್ದೀನಿ, ನಿಮ್ಮ ಗಾಡಿಗೆ ಏನು ನೀವು ಮಾಡ್ಬೋದು. ವೈಟ್ ಬೋರ್ಡ್ ಇರಲಿ, ಎಲ್ಲೋ ಬೋರ್ಡ್ ಇರಲಿ. ವೈಟ್ ಬೋರ್ಡ್ ಎಲ್ಲೋ ಬೋರ್ಡ್ಗೆ ಸಂಬಂಧ ಇಲ್ಲ ಕೆಲಸ ಮಾಡೋಕ್ಕೆ. ಕೆಲಸ ಯಾವ ಬೋರ್ಡ್ ಇರಲಿನೂ ಮಾಡ್ಬೋದು ನಾವು. ಬಟ್ ಇದಕ್ಕೆ ಕೆಲಸ ಮಾಡೋದು ಒಂದು ಎನ್ಹಾನ್ಸ್ ನೋಡಿ. ನಿಮಗೆ ಏನಕ್ಕೆ ನಾವು ಹೇಳ್ತಾ ಇದ್ದೀನಿ, ಏನು ಬೆನಿಫಿಟ್ ಇದೆ ಗಾಡಿ ತೊಗೊಂಡ್ರು ನೀವು, ಎಲ್ಲೋಗಿ ಏನು ಮಾಡಬೇಕು ಅಂತ, ಏನು ಮಾಡಿದ್ದೀನಿ ನಾವು ವಿಡಿಯೋನಲ್ಲಿ ಅಂತ ಅದು ನೋಡ್ರೆ ನಿಮಗೆ ಗೊತ್ತಾಗೋದು. ಇದು ಗೇರ್ದು ಒಂದು ಪೀಸ್ ನೋಡಿ ಸರ್ ಮಾಡಿದ್ದೀನಿ, ಹೆಂಗೆ ಕಾಣಿಸ್ತಾ ಇದೆ. ಡ್ಯಾಶ್ಬೋರ್ಡ್ ಪೀಸ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಪ್ಯಾನೋ ಕಲರ್ ನಿಮಗೆ ಬೇರೆ ಬೇಕಾದ್ರೆ ಬೇರೆನೂ ಮಾಡ್ಬೋದು. ಬಟ್ ಒಂದು ವೈಟ್ ಗಾಡಿಗೆ ಬ್ಲ್ಯಾಕ್ ಕಲರ್ ಸಾರಿ ಲುಕ್ ಹೆಂಗೆ ಕಾಣಿಸ್ತದೆ ಈ ಫ್ರೇಮ್ಗೆ. ಇದು ಕಾರ್ಬನ್ ಫೈಬರು ಡೋರ್ ಪ್ಯಾಡ್ಗೆ. ಸೊ ಆ ಥರ ಎಲ್ಲ ಇದೆ. ಇದು ವಿಡಿಯೋ ಫುಲ್ ನೋಡಿ, ನಿಮ್ಗೆ ಏನು ಬೇಕು, ಹೆಂಗೆ ಬೇಕು ಅಂತ ಡಿಸೈಡ್ ಮಾಡಿ ಬನ್ನಿ ಮಾಡ್ತಾರೆ. ಒಂದು ನೆಕ್ಸ್ಟು ಇದು ಏನಾಗಿದೆ ಅಂದರೆ ಪ್ರೈಸು ಇದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗೋದು. ಯಾಕೆಂದರೆ ಇದು ಪ್ರೈಸ್ ಇದೆ ಅಲ್ಲ, ಕೆಲವು ಜನ ಕೇಳ್ತಾರೆ ಪ್ರೈಸ್ ಅಂತ. ಸೊ ಅವ್ರವ್ರ ಕಸ್ಟಮರು ಅವ್ರಿಗೆ ಏನು ಬೇಕು ಅದ್ಮೇಲೆ ನಿಮಗೆ ಅದು ಯೂಸ್ ಆಗೋದು. ಒಂದೊಂದು ಕಸ್ಟಮರ್ದು ಒಂದೊಂದು ಚೇಂಜಿಂಗ್ ಇರ್ತದೆ ಬಜೆಟ್. ಸೊ ಆ ಬಜೆಟ್ನಲ್ಲಿ ಇವ್ರು ಮಾಡ್ಕೊಂಡಿದ್ದಾರೆ. ನಿಮಗೆ ಏನು ಬೇಕು ಪೂರ್ತಿ ಮಾಡಬೇಕಾದ್ರೆ ಬೇರೆ ಥರ ಸೆಟಪ್, ಒಂದು ಐಟಮ್ 2 ಐಟಮ್ ಬೇಕಾದರೆ ಅದು ಬೇರೆ ಥರ ಸೆಟಪ್. ಸೊ ಆ ರೀತಿ ನಿಮಗೆ ನೋಡಿಬಿಟ್ಟು ಹೆಂಗೆ ಏನು ಮಾಡಬೇಕು ಅಂತ ಬನ್ನಿ ಮಾಡಿ ಕೊಡೋಣ. ನಿಮ್ಗೆ ಯಾವ ಥರ ಹೆಂಗೆ ಬೇಕಾದರೂ ಮಾಡಿ ಕೊಡೋಣ.